ಇರಲ್ಲ. ಇಂಡಿವಿಜುವಲ್ ಪೇಷಂಟ್, ಎಲ್ಲ ಪೇಷಂಟಿಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಲೇಬೇಕು. ಯಾವುದೇ ಪೇಷಂಟ್ 30 ಇಯರ್ಸ್ ಆಗಿ ಪಿಂಪಲ್ಸ್ ಬಂದರೆ ಎಲ್ಲರಿಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಂತ. ಯಂಗ್ ಹುಡುಗಿ ಬಂದುಬಿಟ್ಟು ನನಗೆ ಬಿಪಾಶಾ ಬಾಸು ಫೋಟೋ ತೋರಿಸ್ಬಿಟ್ಟು ಬಿಪಾಶಾ ಬಾಸುದ್ದೇ ಮೂಗಬೇಕು ಅಂತ. ಸಾಮಾನ್ಯವಾಗಿ ಮಾಡುವಂಥದ್ದು ಪ್ರೊಸೀಜರ್ಸ್ ಅಂತ ಅಂದರೆ, ಈಗ ನಾನು ವೆಜೈನಲ್ ಲ್ಯಾಕ್ಸಿಟಿಗೆ ಇಲ್ಲಾಗಿ ವೆಜೈನಲ್ ಟೈಟ್ನಿಂಗ್ ಪ್ರೊಸೀಜರ್, ಅದನ್ನು ವೆಜೈನೋಪ್ಲಾಸ್ಟಿ ಅಂತ ಹೇಳ್ತೇವೆ. ಸೊ ಅದು ಸಾಮಾನ್ಯವಾಗಿ ಮಾಡುವಂಥ ಪ್ರೊಸೀಜರ್. ಸನ್ಸ್ಕ್ರೀನ್ನ ಡೈಲಿ ಒನ್ಸ್ ಅಷ್ಟೇ ಯೂಸ್ ಮಾಡಿ. ಏನು ಮಾಡ್ತಾರೆ, ಬೆಳಿಗ್ಗೆ ಒನ್ ಟೈಮ್ ಜಾಬ್ಗೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿಬಿಟ್ರೆ ಹೋಲ್ ಡೇ ನಮ್ಗೆ ಅದು ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅಂದ್ಕೊತಾರೆ. ಬಟ್ ಇಟ್ಸ್ ರಾಂಗ್. ಸನ್ಸ್ಕ್ರೀನ್ ರೀಅಪ್ಲೈ ಮಾಡಬೇಕು. ಶಿವಮೊಗ್ಗದ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಅವರಿಂದ ವಿಶೇಷ ಪರಿಕಲ್ಪನೆ. ರೈನ್ಬೋ ಟಾಕ್ಸ್ ಪಾಡ್ಕಾಸ್ಟ್ ವೀಕ್ಷಿಸಿ ಸಾಮಾನ್ಯವಾಗಿ ಕಂಡುಬರುವ ಸ್ಕಿನ್ ಅಂಡ್ ಹೇರ್ ಪ್ರಾಬ್ಲಮ್ಸ್, ಕಾಸ್ಮೆಟಿಕ್ ಗೈನಕಾಲಜಿ ಬಗ್ಗೆ ಹಾಗೂ ಲೇಸರ್ ಟ್ರೀಟ್ಮೆಂಟ್, ಸ್ಕಿನ್ ಪೇಲಿಂಗ್, ಐಫು ಸೇರಿದಂತೆ ವಿವಿಧ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾಹಿತಿ ಪಡೆಯಿರಿ. ನೀವು ಸ್ಕಿನ್ ಹಾಗೂ ಹೇರ್ ಕೇರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ನ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ.